ಇನ್ಸ್ಪೆಕ್ಟರ್ ವೀರೇಂದ್ರ. ಮತ್ತೆ ಸ್ಟೇಷನ್ನಲ್ಲಿ ವಾತಾವರಣ ಎಲ್ಲ ಹೇಗಿದೆ? ಚೆನ್ನಾಗಿದೆ ಅಂಕಲ್. ಕೈ ಲಕ್ಷಣ ಲಕ್ಷ್ಮೀ ಪುತ್ರ. ಎಷ್ಟು ಬ್ರದರ್? ಅದು ನಮ್ದು ಹೀಗೆ ಲೋಕಾಭಿರಾಮ ಜನರಲ್ ಟಾಕ್. ನೀನ್ ಬಾ ಜನಕ್ಕೆ ಕೂತ್ಕೊಳ್ಳಿ. ಕೂತ್ಕೋಪ್ಪ. ಅದೇ ಇನ್ಸ್ಪೆಕ್ಟರ್ ಸಾಹೇಬ್ರು, ಏನು ಸಮಾಚಾರ? ಮಾಮೂಲಿ. ಏನಿದು ಅಂಕಲ್, ಸಿಂಧು ಮತ್ತೆ ಲಕ್ಷ್ಮಣ್ ಹನಿಮೂನ್ಗೆ ಹೊರಟಿದಾರಲ್ಲ, ಗೋವಾಗೆ ಹೋಗ್ಲಿ ಅಂತ ಅಲ್ಲೊಂದು ರೆಸಾರ್ಟ್ ಬುಕ್ ಮಾಡಿದ್ದೀನಿ. ನನಗೆ ಗೊತ್ತಿರೋರೆ, ಹಾಗಾಗಿ ಏನೂ ಭಯ ಇಲ್ಲ. ಈ ಎನ್ವಲಪ್ಪಲ್ಲಿ ಏರ್ ಟಿಕೆಟ್ಸ್ ಮತ್ತೆ ರೂಮ್ ಬುಕಿಂಗ್ ಕೂಪನ್ಸ್ ಇದೆ. ಗೋವಾದಲ್ಲಿ ಓಡಾಡೋದಕ್ಕೆ ಒಂದು ಇನೋವಾ ಮತ್ತೆ ಬುಲೆಟ್ ಬುಕ್ ಮಾಡಿ. ಒಂದು ನಿಮಿಷ ಇರು. ಸಿಂಧು ಕೈಗೆ ನೀನೇ ಕೊಟ್ಬಿಡು, ಸಂತೋಷ ಪಡ್ತಾಳೆ. ನನ್ನ ಕೈ ಕೊಟ್ಟು ನಾನೆಲ್ಲಾದ್ರೂ ಇಟ್ಬಿಟ್ರೆ ಕಷ್ಟ. ಸಿಂಧು, ಮನೇಲಿ ಬೆಳಿಗ್ಗೆಯಿಂದ ಗಲಾಟೆ, ಸಂಭ್ರಮ, ಕರೆದ್ರು ಕೇಳಿಸಲ್ಲ. ಇರು. ಮಾವ, ನಮ್ಮ ಡ್ರೈವರು ಕುಡಿಯಕ್ಕೆ ನೀರು ಬೇಕು ಅಂತ ಕೇಳ್ತಿದ್ದ. ಓಹ್ ಹೌದಾ? ಸಾರಿ, ಸ್ವಲ್ಪ ಕೊಡ್ಬೋದಾ? ಅಯ್ಯೋ ಪಾಪ, ಕೊಡ್ತೀನಿ. ನಮಸ್ಕಾರ ಅನುಪಮ ಅವರೇ, ಹೇಗಿದ್ದೀರಿ? ನಿಮ್ಮ ಕೆಲಸ ಇನ್ನು ಹಾಗೆ ಖಾಲಿ ಬಿದ್ದಿದೆ. ಯಾವಾಗ ಸೇರ್ಕೋತೀರಿ? 6 ತಿಂಗಳು ಟೈಮ್ ಇರೋದು, ಆಮೇಲೆ ಕಷ್ಟ ಆಗುತ್ತೆ. ನನ್ಗೆ ಆ ಕೆಲಸ ಬೇಡ ಅಂತ ಹೇಳಿದ್ನಲ್ಲ. ಯಾಕೆ ಬೇಡ? ನೀನು ನನ್ನ ಪಕ್ಕದಲ್ಲೇ ಯಾವಾಗಲೂ ಇರಬೇಕು ಅಂತ ಆಸೆ ಕಣೆ ಚಿನ್ನ. ನೀನು ನಕ್ಕಿ ಮೇಲೆ ಮನಸ್ಸಿಟ್ಕೊಂಡಿದ್ಯಾ? ಬಿಟ್ಟುಬಿಡೆ, ವರ್ಕೌಟ್ ಆಗಲ್ಲ. ಸಿಂಧು ಲಕ್ಷ್ಮಣ ಹನಿಮೂನ್ ಹೊರಟಿದ್ದಾರೆ ನೋಡಿಲಿ. ಫ್ಲೈಟ್ ಟಿಕೆಟ್ಸ್ ಇವತ್ತು ಫ್ಲೈ ಮಾಡ್ತಾರೆ. ಆಮೇಲೆ ನೀನು ಒಂಟಿ, ನಿನ್ನ ಕನಸುಗಳು ಒಂಟಿ. ನಾನೇ ಗತಿ. ಹಾಯ್ ಅಣ್ಣ. ಹಾಯ್ ಸಿಂಧು, ಹೇಗಿದೆಯಾ? ಸಿಂಧು, ತಗೋ ಹನಿಮೂನ್ ಡೀಟೇಲ್ಸ್ ಎಲ್ಲ, ಏರ್ ಟಿಕೆಟು, ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ಗೋವಾ ನಾನೇ ಬುಕ್ ಮಾಡಿರೋದು. ಎಂಜಾಯ್. ಥ್ಯಾಂಕ್ ಯು ಅಣ್ಣ. ನಿನ್ನ ಗಂಡನ ಕೈ ಕೊಡ್ಬೇಡ ಇದನ್ನ, ಅವನು ಈ ಲೋಕದಲ್ಲೇ ಇರೋದಿಲ್ಲ, ಯಾವ್ಯಾವುದೋ ಮೂಡಲ್ಲಿ ಇರ್ತಾನೆ. ಜೋಪಾನ ನೋಡ್ಕೊ. ಸರಿ ಅಣ್ಣ. ಅಣ್ಣ ಕೂತ್ಕೊಳ್ಳಿ, ಕಾಫಿ ತರ್ತೀನಿ. ಕಾಫಿ, ಟೀ, ಜ್ಯೂಸ್ ಎಲ್ಲ ಸ್ಟೇಷನ್ ಕಾಯ್ತಾ ಇದೆ. ಯಾವುದೋ ಒಂದು ಪೈರಸಿ ಕೇಸ್ ಹಿಡಿದಿದೆ. ಸ್ಟೇಷನ್ ಇರೋರಿಗೆಲ್ಲ ಬೀಗ್ರೂಟ್ ಹಾಕಿಸ್ಬೇಕು. ನಾನು ಬರ್ತೀನಿ. ಮನೋವ್ರೆ, ಬೇಗ ಫೋನ್ ಮಾಡ್ರಿ. 6 ತಿಂಗಳು ಟೈಮ್ ಇರೋದು. ಸಿಂಧು, ನೀನು ಅನು ಅವ್ರಿಗೆ ಫೋನ್ ಮಾಡೋದಕ್ಕೆ ಆಗಾಗ ವ್ಯಾಪಿಸ್ತಾ ಇರು. ವ್ಯಾಲಿಡಿಟಿ ಪೀರಿಯಡ್ ಮುಗಿಯೋಷ್ಟೊಳಗೆ ಎಲ್ಲ ಮುಗಿಬೇಕು. ನಾನು ಬರ್ತೀನಿ. ಸರಿ ಅಣ್ಣ. ಅನುವರೇ, ಬರ್ಲಾ? ಅನು, ನಮ್ಮಣ್ಣ ದೇವ್ರಂತನು.